ರಾಘವ ಒಬ್ಬ ಶ್ರೀಮಂತ ವ್ಯಾಪಾರಿ. ಅವನ ಹೆಂಡತಿ ಲಕ್ಷ್ಮಿ ಮತ್ತು ಮಗ ವಿಜಯ್. ರಾಘವ ಹಣಕ್ಕಾಗಿ ಯಾವತ್ತೂ ಹಿಂದೆ ಮುಂದೆ ನೋಡುತ್ತಿರಲಿಲ್ಲ. ಕುಟುಂಬಕ್ಕೆ ಸಮಯ ಕೊಡುತ್ತಿರಲಿಲ್ಲ. ಒಂದು ದಿನ ವಿಜಯ್ ಶಾಲೆಯಲ್ಲಿ ಪ್ರಥಮ ಸ್ಥಾನ ಪಡೆದ. ಅವನು ಉತ್ಸಾಹದಿಂದ ಮನೆಗೆ ಬಂದು ಅಪ್ಪನಿಗೆ ಹೇಳಲು ಹೋದ. ಆದರೆ ರಾಘವ ಫೋನ್ನಲ್ಲಿ ಮಾತನಾಡುತ್ತಿದ್ದ. ಅಪ್ಪ, ನಾನು ಎಂದು ವಿಜಯ್ ಹೇಳಲು ಶುರು ಮಾಡಿದ. ಸುಮ್ಮನಿರು, ನಾನು ಮಾತನಾಡುತ್ತಿದ್ದೇನೆ, ರಾಘವ ಕೂಗಿದ. ವಿಜಯ್ ನಿರಾಶೆಯಿಂದ ತನ್ನ ಕೊಠಡಿಗೆ ಹೋದ. ಲಕ್ಷ್ಮಿ ಇದನ್ನೆಲ್ಲ ನೋಡಿದರು. ಕೆಲವು ದಿನಗಳ ನಂತರ ರಾಘವನಿಗೆ ಹೃದಯಾಘಾತವಾಯಿತು. ಆಸ್ಪತ್ರೆಯಲ್ಲಿ ಮಲಗಿದ್ದ ಅವನು ತನ್ನ ಜೀವನದ ಬಗ್ಗೆ ಯೋಚಿಸಿದ. ಅವನಿಗೆ ತನ್ನ ತಪ್ಪುಗಳು ಅರಿವಾದವು. ಆಸ್ಪತ್ರೆಯಿಂದ ಮನೆಗೆ ಬಂದ ನಂತರ ರಾಘವ ತನ್ನ ಕುಟುಂಬದೊಂದಿಗೆ ಕುಳಿತ. ನನ್ನನ್ನು ಕ್ಷಮಿಸಿ, ನಾನು ನಿಮಗೆ ತುಂಬ ನೋವು ಕೊಟ್ಟಿದ್ದೇನೆ. ಇನ್ನು ಮುಂದೆ ನಾನು ಬದಲಾಗುತ್ತೇನೆ. ಲಕ್ಷ್ಮಿ ಮತ್ತು ವಿಜಯ್ ಅವನನ್ನು ಅಪ್ಪಿಕೊಂಡರು. ವಿಜಯ್ ಹೇಳಿದ, ಅಪ್ಪ, ನೀವು ನಮ್ಮ ಜೊತೆ ಇರುವುದೇ ನಮಗೆ ಸಾಕು. ಆ ದಿನದಿಂದ ರಾಘವ ಬದಲಾದ. ಅವನ ಕುಟುಂಬಕ್ಕೆ ಹೆಚ್ಚು ಸಮಯ ಕೊಡತೊಡಗಿದ. ವ್ಯಾಪಾರದಲ್ಲಿ ನೈತಿಕತೆಯನ್ನು ಪಾಲಿಸಿದ. ಅವನ ಜೀವನ ಹೆಚ್ಚು ಸಂತೋಷಮಯವಾಯಿತು. ಒಂದು ದಿನ ಲಕ್ಷ್ಮಿ ಕೇಳಿದರು, ನಿಮ್ಮ ಬದಲಾವಣೆ ನೋಡಿ ನನಗೆ ತುಂಬ ಸಂತೋಷವಾಗಿದೆ. ನಾವು ಈಗ ನಿಜವಾದ ಕುಟುಂಬವಾಗಿದ್ದೇವೆ. ರಾಘವ ಕಣ್ಣೀರು ತಡೆಯಲಾರದೆ ಹೇಳಿದ, ನನ್ನ ತಪ್ಪನ್ನು ಅರಿತುಕೊಳ್ಳಲು ಇಷ್ಟು ಸಮಯ ತೆಗೆದುಕೊಂಡಿದ್ದಕ್ಕೆ ನನಗೆ ಬೇಸರವಾಗುತ್ತದೆ. ಆದರೆ ನೀವು ನನ್ನನ್ನು ಕ್ಷಮಿಸಿ ಸ್ವೀಕರಿಸೋದಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ವಿಜಯ್ ತಂದೆಯನ್ನು ಅಪ್ಪಿಕೊಂಡು, ಅಪ್ಪ, ನೀವು ನಮಗೆ ಪಶ್ಚಾತ್ತಾಪ ಪಡುವುದು ಮತ್ತು ಬದಲಾಗುವುದು ಹೇಗೆ ಎಂಬುದನ್ನು ಕಲಿಸಿದ್ದೀರಿ. ಇದು ನನ್ನ ಜೀವನಕ್ಕೆ ದೊಡ್ಡ ಪಾಠ. ರಾಘವ ಮುಗುಳ್ನಕ್ಕು ಹೇಳಿದ, ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಬದಲಾಗಲು ಎಂದಿಗೂ ತಡವಾಗುವುದಿಲ್ಲ. ನಾವು ಯಾವಾಗಲೂ ಉತ್ತಮ ವ್ಯಕ್ತಿಗಳಾಗಲು ಪ್ರಯತ್ನಿಸಬೇಕು. ಆ ರಾತ್ರಿ ರಾಘವ ತನ್ನ ಡೈರಿಯಲ್ಲಿ ಬರೆದ, ನನ್ನ ಜೀವನದ ಅತ್ಯಂತ ಮೌಲ್ಯಯುತ ಸಂಪತ್ತು ನನ್ನ ಕುಟುಂಬ. ಹಣ ಮತ್ತು ಯಶಸ್ಸು ಎಂದಿಗೂ ಕುಟುಂಬದ ಪ್ರೀತಿ ಮತ್ತು ಬೆಂಬಲಕ್ಕೆ ಸಮನಾಗಲಾರದು. ನನ್ನ ತಪ್ಪುಗಳಿಂದ ಕಲಿತು ನಾನು ಇಂದು ಉತ್ತಮ ವ್ಯಕ್ತಿಯಾಗಿದ್ದೇನೆ.